ಸರ್ಕಾರ ಹೊಸ ಕಾರ್ಮಿಕ ಸಂಹಿತೆ ರೂಪಿಸಿದೆ. ಕಂಪನಿಗಳು ನೌಕರರ ಮೂಲ ವೇತನವನ್ನ ಒಟ್ಟು ವೇತನದ ಕನಿಷ್ಠ 50% ಹೆಚ್ಚಿಸಬೇಕು. ಇದರಿಂದ ಭವಿಷ್ಯ ನಿಧಿ ಅಂದ್ರೆ ಪಿಎಫ್ ಮತ್ತು ಗ್ರಾಚ್ಯುಟಿ ಹೆಚ್ಚಾಗಲಿದ್ದು ನಿವೃತ್ತಿ ನಂತರದ ಸೌಲಭ್ಯಗಳು ಸುಧಾರಿಸಲಿವೆ. ಆದಾಗ್ಯೂ ನೌಕರರ ಕೈಗೆ ಬರುವ ಸಂಬಳ ಕಡಿಮೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಕೇಂದ್ರ ಸರ್ಕಾರ ಜಾರಿಗೆ ತಂದ ಕಾರ್ಮಿಕರ ಹೊಸ ಕಾನೂನಿನಂತೆ ಕಂಪನಿಗಳು ತಮ್ಮ ನೌಕರರ ಮೂಲ ವೇತನವನ್ನ ಒಟ್ಟು ವೇತನದ ಅಂದ್ರೆ ಸಿಟಿಸಿ ಕನಿಷ್ಠ 50% ಹೆಚ್ಚಿಸಬೇಕಾಗಿದೆ. ಇದರಿಂದಾಗಿ ನೌಕರರ ಕೈಗೆ ಬರುವ ಸಂಬಳ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದರೆ ಭವಿಷ್ಯ ನಿಧಿ ಪಿಎಫ್ ಗ್ರಾಚ್ಯುಟಿ ಏರಿಕೆಯಾಗಲಿದೆ. ನವೆಂಬರ್ 21ರಂದು ದೇಶದಾದ್ಯಂತ ಹೊಸ ಕಾರ್ಮಿಕ ಕಾನೂನುಗಳು ಜಾರಿಗೆ ಬಂದಿದ್ದಾವೆ. 29 ಹಳೆಯ ಕಾರ್ಮಿಕ ಕಾನೂನುಗಳನ್ನ 4 ಪ್ರಮುಖ ಸಂಹಿತೆಯಾಗಿ ರೂಪಿಸಲಾಗಿದೆ. ಇವು ನಿಯಮಗಳ ಪಾಲನೆಯನ್ನ ಸರಳಗೊಳಿಸುವ ಜೊತೆಗೆ ಕಾರ್ಮಿಕರ ರಕ್ಷಣೆಯನ್ನ ಹೆಚ್ಚಿಸುತ್ತೆ. ವೇತನ ಸಂಹಿತೆ ಈಗಾಗಲೇ ಜಾರಿಗೆ ಬಂದಿದೆ. ಮುಂದಿನ 45 ದಿವಸಗಳಲ್ಲಿ ಇದರ ವಿವರವಾದ ನಿಯಮಗಳನ್ನ ಸರ್ಕಾರ ಪ್ರಕಟಿಸುತ್ತೆ. ಕಂಪನಿಗಳು ತಮ್ಮ ವೇತನ ರಚನೆಯನ್ನ ಈ ಹೊಸ ನಿಯಮಗಳಿಗೆ ಅನುಗುಣವಾಗಿ ಬದಲಾಯಿಸಿಕೊಳ್ಳಬೇಕಾಗುತ್ತೆ. ನಿವೃತ್ತಿ ನಂತರ ನೆರವು, ಆದ್ರೆ ಸದ್ಯ ಕೈಗೆ ಬರುವ ಸಂಬಳ ಕಡಿಮೆ. ಹೊಸ ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ ನೌಕರರ ಭವಿಷ್ಯ ನಿಧಿ ಮತ್ತು ಗ್ರಾಚ್ಯುಟಿ ಪಾವತಿಗಳು ಹೆಚ್ಚಾಗಲಿದೆ. ಇದರ ಮುಖ್ಯ ಕಾರಣ ಅಂದ್ರೆ ನೌಕರರ ಮೂಲ ವೇತನ ಒಟ್ಟು ವೇತನದ ಅಂದ್ರೆ ಸಿಟಿಸಿಯ ಕನಿಷ್ಠ 50% ಇರಬೇಕು ಅನ್ನೋದು ನಿಯಮ, ಅಥವಾ ಸರ್ಕಾರ ನಿಗದಿಪಡಿಸಿದ ಶೇಕಡಾವಾರು ಪ್ರಮಾಣವನ್ನ ತಲುಪಬೇಕು. ಈ ಬದಲಾವಣೆಯಿಂದಾಗಿ ಪಿಎಫ್ ಮತ್ತು ಗ್ರಾಚ್ಯುಟಿ ಲೆಕ್ಕಾಚಾರಗಳು ನೌಕರರ ಮೂಲ ವೇತನದ ಮೇಲೆ ಅವಲಂಬಿತವಾಗಿರುವುದರಿಂದ ಈ ಕೊಡುಗೆಗಳು ಹೆಚ್ಚಾಗ್ತವೆ. ಇದರಿಂದ ಕಾರ್ಮಿಕರಿಗೆ ನಿವೃತ್ತಿ ನಂತರದ ಸೌಲಭ್ಯ ಉತ್ತಮವಾಗುತ್ತೆ. ಆದ್ರೆ ಇದು ನೌಕರರ ಕೈಗೆ ಬರುವ ಸಂಬಳವನ್ನ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಹೆಚ್ಚುವರಿ ಕೊಡುಗೆಗಳು ಈಗಿರುವ ಸಿಟಿಸಿಯಿಂದಲೇ ಕಡಿತವಾಗುತ್ತೆ. ಹಾಗಾದ್ರೆ ಈ ನಿಯಮವನ್ನ ಜಾರಿಗೆ ತಂದದ್ದಾದ್ರೂ ಯಾಕೆ? ಕಂಪನಿಗಳು ಕಡಿಮೆ ಮೂಲ ವೇತನವನ್ನ ತೋರಿಸಿ ಭತ್ಯೆಗಳನ್ನ ಹೆಚ್ಚಿಸುವ ಮೂಲಕ ಪಿಂಚಣಿ ಮತ್ತು ಗ್ರಾಚ್ಯುಟಿಗಳಿಗೆ ತಮ್ಮ ಜವಾಬ್ದಾರಿಯನ್ನ ಕಡಿಮೆ ಮಾಡಿಕೊಳ್ತಿದ್ವು. ಇದನ್ನ ತಡೆಯೋದಕ್ಕೆ ಈ ಮೂಲ ವೇತನದ ನಿಯಮವನ್ನ ತರಲಾಗಿದೆ. ಪ್ರಸ್ತುತ ಪಿಎಫ್ ಕೊಡುಗೆ ಮೂಲ ವೇತನದ 12%ರಷ್ಟಿದೆ. ಗ್ರಾಚ್ಯುಟಿ ಪಾವತಿ ನೌಕರರ ಅಂತಿಮ ಮೂಲ ವೇತನ ಮತ್ತು ಅವರು ಕಂಪನಿಯಲ್ಲಿ ಕೆಲಸ ಮಾಡಿದ ಅವಧಿಯನ್ನ ಆಧರಿಸಿ ಲೆಕ್ಕ ಹಾಕಲಾಗುತ್ತೆ. ತಜ್ಞರ ಪ್ರಕಾರ ಹೊಸ ನಿಯಮಗಳ ಅಡಿಯಲ್ಲಿ ನೌಕರರ ಕೈಗೆ ಬರುವ ಸಂಬಳ ಕಡಿಮೆಯಾಗಬಹುದು. ಯಾಕಂದ್ರೆ ಪಿಎಫ್ ಮತ್ತು ಗ್ರಾಚ್ಯುಟಿ ಕೊಡುಗೆಗಳು ಈಗಿರುವ ಸಿಟಿಸಿಯಲ್ಲೇ ಹೆಚ್ಚಾಗ್ತವೆ. ಇಂಡಿಯನ್ ಸ್ಟಾಫಿಂಗ್ ಫೆಡರೇಷನ್ ಹೊಸ ಕಾರ್ಮಿಕ ಸಂಹಿತೆಗಳು ವೇತನದ ವ್ಯಾಖ್ಯಾನವನ್ನ ವೇತನ ಸಂಹಿತೆ ಮತ್ತು ಸಾಮಾಜಿಕ ಭದ್ರತಾ ಸಂಹಿತೆಯ ಅಡಿಯಲ್ಲಿ ಏಕೀಕರಿಸುತ್ತೆ. ಇದರರ್ಥ ಉತ್ತಮ ಪಿಂಚಣಿ ಭದ್ರತೆ, ಗ್ರಾಚ್ಯುಟಿ ಮತ್ತು ಭವಿಷ್ಯ ನಿಧಿ ಹೆಚ್ಚಳ. ಆದ್ರೆ ಉದ್ಯೋಗದಾತರು ವೆಚ್ಚವನ್ನ ಸರಿದೂಗಿಸೋದಕ್ಕೆ ಭತ್ಯೆಗಳನ್ನ ಕಡಿಮೆ ಮಾಡಿದ್ರೆ ಕೈಗೆ ಬರುವ ಸಂಬಳ ಇಳಿಕೆಯಾಗುತ್ತೆ. ತಿಂಗಳಿಗೆ 24,000 ರೂಪಾಯಿವರೆಗೂ ವೇತನ ಪಡೆಯುವ ನೌಕರರಿಗೆ ಸಮಯಕ್ಕೆ ಸರಿಯಾಗಿ ವೇತನ ಪಾವತಿ ಮಾಡಬೇಕು. ಓವರ್ ಟೈಮ್ ಅಂದ್ರೆ ಓಟಿ ಮಾಡಿದ್ರೆ ಆ ದಿನದ ದುಪ್ಪಟ್ಟು ಸಂಬಳ ಪಾವತಿಸಬೇಕು. ಅಂತಿಮವಾಗಿ ಕೆಲಸದ ಸಮಯ ದಿನಕ್ಕೆ 8 ಗಂಟೆಗಳು ಮತ್ತು ವಾರಕ್ಕೆ 48 ಗಂಟೆಗಳಿಗೆ ಸೀಮಿತವಾಗಿರಬೇಕು. ಪರಸ್ಪರ ಒಪ್ಪಂದದ ಮೂಲಕ ಬದಲಾವಣೆಯನ್ನ ಅನುಮತಿಸಲಾಗಿದೆ. ಹಾಗಾದ್ರೆ ಈ ಮೂಲ ವೇತನ ಅಂದ್ರೇನು ನೋಡೋಣ. ಮೂಲ ವೇತನ ಅಂದ್ರೆ ಯಾವುದೇ ಹೆಚ್ಚುವರಿ ಭತ್ಯೆಗಳು ಅಥವಾ ಕಡಿತಗಳಿಲ್ಲದೆ ಉದ್ಯೋಗಿಯು ತನ್ನ ಕೆಲಸಕ್ಕೆ ಪಡೆಯುವ ಸ್ಥಿರ ನಿಯಮಿತ ಮೊತ್ತ. ಇದು ಬೋನಸ್ಗಳು, ಓವರ್ ಟೈಮ್ಗಳು, ಇತರ ಪರಿಹಾರಗಳನ್ನ ಒಳಗೊಂಡಿರುವುದಿಲ್ಲ. ಇದು ಉದ್ಯೋಗ ಒಪ್ಪಂದದಲ್ಲಿ ನಿರ್ದಿಷ್ಟಪಡಿಸಲ್ಪಟ್ಟಿರುತ್ತೆ. ಇದು ಸಾಮಾನ್ಯವಾಗಿ ವಾರ್ಷಿಕವಾಗಿ ಅಥವಾ ಮಾಸಿಕವಾಗಿ ನಿಗದಿಯಾಗಿರುತ್ತೆ. ಹಾಗಾದ್ರೆ ಮೂಲ ವೇತನದ ಪ್ರಮುಖ ಅಂಶಗಳು: ಸ್ಥಿರ ಮತ್ತು ನಿಯಮಿತ. ಇದು ಒಂದು ಸ್ಥಿರ ಮೊತ್ತವಾಗಿದ್ದು ಉದ್ಯೋಗಿಯ ಕೆಲಸದ ಸಮಯ, ಕಾರ್ಯಕ್ಷಮತೆಯ ಏರಿಳಿತಗಳ ಹೊರತಾಗಿ ಬದಲಾಗುವುದಿಲ್ಲ. ಇನ್ನು ಬೋನಸ್ಗಳು, ಆಯೋಗಗಳು, ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ, ಇತರ ತೆರಿಗೆಗಳ ಕಡಿತಗಳನ್ನ ಹೊರತುಪಡಿಸಿ ಲೆಕ್ಕ ಹಾಕಲಾಗುತ್ತೆ. ಇದು ಬೋನಸ್ಗಳು ಮತ್ತು ಏರಿಕೆಗಳಂತಹ ಇತರ ವೇತನದ ಅಂಶಗಳಿಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತೆ. ಇನ್ನು ಉದ್ಯೋಗಿಯ ಪಾತ್ರ, ಅರ್ಹತೆಗಳು, ಅನುಭವ, ಉದ್ಯಮ, ಸ್ಥಳದಂತಹ ಅಂಶಗಳು ಮೂಲ ವೇತನದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹಾಗಾದ್ರೆ ಮೂಲ ವೇತನವನ್ನ ಹೇಗೆ ಲೆಕ್ಕ ಮಾಡೋದು? ಈ ಸೂತ್ರವನ್ನ ಅಳವಡಿಸಿ ನೋಡಿದ್ರೆ ಖಂಡಿತ ಅರ್ಥವಾಗುತ್ತೆ. ಮೂಲ ವೇತನ ಒಟ್ಟು ಸಂಬಳ ಮೈನಸ್ ಒಟ್ಟು ಭತ್ಯೆಗಳು. ಉದಾಹರಣೆಗೆ ಉದ್ಯೋಗಿಯ ಒಟ್ಟು ವಾರ್ಷಿಕ ಸಂಬಳ 6 ಲಕ್ಷ ಮತ್ತು ಒಟ್ಟು ಭತ್ಯೆಗಳು 60,000 ಇದ್ರೆ ಮೂಲ ವೇತನ 5,40,000 ಆಗಿರುತ್ತದೆ. ಹಾಗಾಗಿ ಸರ್ಕಾರದ ಹೊಸ ಕಾರ್ಮಿಕ ಸಂಹಿತೆ ಭವಿಷ್ಯ ನಿಧಿ ಮತ್ತು ಗ್ರಾಚ್ಯುಟಿಯನ್ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಕೈಗೆ ಸಿಗುವ ಸಂಬಳದಲ್ಲಿ ಇಳಿಕೆ ಆಗ್ತಿರೋದನ್ನ ಉದ್ಯೋಗಸ್ಥರು ಯಾವ ರೀತಿ ಪರಿಗಣಿಸ್ತಾರೆ ಕಾದು ನೋಡ್ಬೇಕು.